ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಜಗನಗೌಡ ಅಂತ. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಇದೇ ಮೊದಲನೇ ಬಾರಿಗೆ ಆಯ್ಕೆ ಆಗಿದ್ದೀರಾ. ಹೇಗೆ ಅನ್ನಿಸ್ತದೆ ಸರ್ ಈಗ ರಾಜಕೀಯ ಜೀವನ? ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿ ಜಯ ಸಾಧಿಸಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಈಗೀಗ ಅನುಭವ ತಗೋತಾ ಇದ್ದೀವಿ. ಹಾಂ, ಅಂದರೆ ಹಿಂದಿನ ಈಗಿನ ಇದಕ್ಕೂ ಏನೋ ಪರವಾಗಿಲ್ಲ. ನಮಗೂ ಜನಸೇವೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಏನೋ ಮಾಡಿದ್ದೀವಿ. ಸರ್ ರಾಜಕೀಯಕ್ಕೆ ಬರೋಕ್ಕೆ ಮೂಲ ಕಾರಣ? ಅದೇ ಹಿಂದಿಂದ ನಾವು ಸುಮಾರು ಜನದ ಸ್ನೇಹಿತರ ಜೊತೆ ಒಡನಾಡಿದ್ದೀವಿ. ಅವ್ರನ್ನಿಂದ ಸ್ವಲ್ಪ ಅನುಭವದಿಂದ ಏನೋ ಒಂದು ಜನಸೇವೆಗೆ ಒಂದು ದಾರಿ. ಸುಮಾರು ಎಷ್ಟು ವರ್ಷದ ಒಡನಾಟ ಇದೆ ರಾಜಕೀಯದಲ್ಲಿ? ಒಂದು 20 ವರ್ಷದ ಒಡನಾಟ. 20 ವರ್ಷದ. ಗ್ರಾಮದಲ್ಲಿ ಏನು ಬದಲಾವಣೆ ತರಬೇಕು ಅಂತ ಇದ್ದೀರಾ? ನಾವು ಸ್ವಚ್ಛತಾ ನಿರ್ಮೂಲನೆ ಮತ್ತು ಡೈರಿ ಚರಂಡಿ ವ್ಯವಸ್ಥೆ, ನೀರಿನ ಸೌಕರ್ಯ ಮತ್ತು ಗ್ರಾಮಗಳಿಗೆ ಇನ್ನೇನಾದ್ರು ಹಲವಾರು ಮುಂದುವರಿಯ ಗ್ರಾಮನಾಗಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ? ನಾವು JDS ಪಕ್ಷ. JDS ಪಕ್ಷದ ಯಾವ ತತ್ವ ಸಿದ್ಧಾಂತನ ಇಷ್ಟಪಡ್ತೀರಾ ತಾವು? ನಮಗೆ ಈ ದೇವೇಗೌಡರು ರೈತರ ಬಗ್ಗೆ ಮಾತಾಡುವಂಥ ದೇವೇಗೌಡರದ್ದೇ ಆಗ್ಬೋದು, ಕುಮಾರಣ್ಣವ್ರದ್ದೇ ಆಗ್ಬೋದು, ರೈತರ ಪರವಾಗಿ ಅವರು ಕಾಳಜಿ ವಹಿಸ್ತಾರೆ. ಇದೇ ನಮಗೆ ಇಷ್ಟಪಡ್ತೀರಾ? ಎಷ್ಟು ಮತಗಳ ಅಂತರದಿಂದ ತಾವು ಜಯ? 93 ಮತ. 93 ಲೀಡಿಂಗಿಂದ ಜಯ ಸಾಧಿಸಿದ್ರಿ. ಸರ್ ನೀವು ರಾಜಕೀಯ ಹೊರತುಪಡಿಸಿ ಬೇರೆ ಯಾವುದಾದ್ರು ಸಂಘ ಸಂಸ್ಥೆಯಲ್ಲಿದ್ದೀರಾ? ಇಲ್ಲ, ಯಾವುದು ಸಂಘ ಸಂಸ್ಥೆ ಯಾವುದು. ಸರ್ ಇವಾಗಿನ ರಾಜಕೀಯಕ್ಕೆ ಜಾಸ್ತಿ ಯುವಕರು ಬರ್ತಾ ಇದ್ದಾರೆ. ಯುವಕರಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾವು ಪಕ್ಷ ಸಂಘಟನೆ ಮಾಡೋದ್ರ ಬದಲಾಗಿ ಜನದ ಇದ್ರ ಬಗ್ಗೆ ಮತ್ತು ಜನಗಳಿಗೆ ಏನು ನಾವು ಅವರ ಕಷ್ಟ ಸುಖಕ್ಕೆ ನಾವು ಭಾಗಿಯಾಗ್ತೀವಿ ಅನ್ನೋದೇ ನಮಗೆ ಮೊದಲ ಗುರಿ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಜನರ ಕಷ್ಟ ಸುಖಕ್ಕೆ ಭಾಗಿ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೊಡ್ತೀರಾ? ಸರ್ ಅದೇ ರೀತಿ ಇವಾಗ ನೀವು ಒಂದು ರೈತರೇ ಆಗಿದ್ದೀರಾ, ರೈತರ ಮಗನ ಕೂಡ ಆಗಿದ್ದೀರಾ. ಈಗ ರೈತರ ಆತ್ಮಹತ್ಯೆ ಬಗ್ಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈತರ ಆತ್ಮಹತ್ಯೆ ಇದರಲ್ಲಿ ಜನಗಳು ನಮಗೆ ಸರ್ಕಾರ ಮಾಡೋದಕ್ಕಿಂತ ಮೊದಲಾಗಿ ನಾವೇ ತಿಳ್ಕೋಬೇಕು. ಏನು ಮಾಡೋರು ಜನಗಳಿಗೆ, ರೈತರಿಗೆ ನಾವು ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಸರ್ಕಾರ ಮಾಡಿರ್ಬೋದು, ಸರ್ಕಾರದಿಂದ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಏಕೆಂದರೆ ಈ ಬೆಳೆದು ಉಪ್ಪುಂಡು ನಮಗೆ ನಮ್ಮ ಬೆಳೆಗೆ ಒಂದು ಮಾರ್ಕೆಟಲ್ಲಿ ಸರಿಯಾದ ಇದು ಸಿಗಲ್ಲ, ಇನ್ನು ಬೆಲೆ ಸಿಗಲ್ಲ. ಬೆಲೆ ಸಿಗದೇ ಇರೋದ್ರಿಂದ ರೈತರು ಇಲ್ಲಿ ಅವ್ರು ಮಾಡದಿರುವಂಥ ಸಾಲ ಸಕಾಲಕ್ಕೆ ತೀರ್ಸೋಕ್ಕಾಗಲ್ಲ. ಅದರಲ್ಲಿ ಖಾಸಗಿಯಾಗಿ ಲಾರಿ ದಿವ್ಯರ ಹತ್ರ ಸಾಲ ಮಾಡಿರ್ತಾರೆ. ಇವೆಲ್ಲನೂ ತೀರ್ಸೋಕ್ಕಾಗದೆ ಹೋದಾಗ ಅವರ ಆತ್ಮಹತ್ಯೆಗೆ ಬೇರೆ ದಾರಿ ಇರೋದಿಲ್ಲ. ನಾವು ಅದನ್ನು ಆದಷ್ಟು ತಡೆಗಟ್ಟೋಕ್ಕೆ ನಮ್ಮ ತಹಸೀಲ್ದಾರರು ಮತ್ತು ACಯವರು ನಮ್ಮ ಪಂಚಾಯತಿ ವಾರ್ಡ್ನಲ್ಲಿ ಮಾರ್ಗನ ತೋರ್ಕೊಟ್ಟವ್ರೆ. ಆ ರೀತಿ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಸರ್ ಇವಾಗಿನ ರಾಜಕೀಯಕ್ಕೆ ಎಜುಕೇಷನ್ ಎಷ್ಟು ಮುಖ್ಯ ಅಂತ ತಮ್ಗನ್ಸುತ್ತೆ? ಎಜುಕೇಷನು ನಾವು ಮಾಡಿರೋದೇ ಕಡಿಮೆ. BA BEdಗಿಂತ ಮೇಲ್ಗಡೆ ಇರಬೇಕು ಅನ್ನೋದು ತಮ್ಗನ್ಸುತ್ತೆ. ಸರ್ ಅದೇ ರೀತಿ ಒಂದು ಏನು ನಿಮ್ಮ ಗ್ರಾಮದ ಜನತೆ ಒಂದೊಂದು ಅಮೂಲ್ಯವಾದ ಮತಗಳನ್ನ ಕೊಟ್ಟು ನಿಮ್ಮನ್ನು ಈ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ. ಇವ್ರಿಗೆಲ್ಲ ಯಾವ ರೀತಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ? ಅವ್ರು ನಮಗೆ ಕೊಟ್ಟಿರುವಂಥ ಮತ ಅಭಿನಂದನೆ, ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದು. ನಮ್ಮನ್ನು ಅವ್ರ ನಮ್ಮನ್ನು ಅವರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅವ್ರಿಗೆ ನಮಗೆ 100ಕ್ಕೆ 100 ಧನ್ಯವಾದಗಳು, ಅಭಿನಂದನೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಉಳಿದಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತಮ್ಮ ಕಿವಿ ಮಾತು? ಉಳಿದಂಥ ಗ್ರಾಮ ಪಂಚಾಯತಿಯವರು ಅವ್ರವ್ರ ಗ್ರಾಮದಲ್ಲಿ ಏನೇನು ಇದು ಮಾಡಿ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಏನಿದ್ದಾರೆ? ನಮ್ಮ ಗ್ರಾಮ ಪಂಚಾಯತಿಯವರು ಅವರು ನಮ್ಮ JDS ಪಾರ್ಟಿನಲ್ಲೇ ಗುರುತಿಸ್ಕೊಂಡು ಅವ್ರಿಗೆಲ್ಲ ಯಾವ ರೀತಿ ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಳ್ಕೊಂಡಿದ್ದೀವಿ. ನಾವು ಏನೇ ಊರಿನಲ್ಲಿ ಇದು ನಾವು ಗೆದ್ದ ಮೇಲೆ ಯಾವ ಪಕ್ಷ ಆ ಪಕ್ಷ ಅಂತ ನಾವು ಯಾರಿಗೂ ಹೇಳ್ಬಾರ್ದು. ಯಾರೇ ಓಟ್ ಹಾಕಿರಲಿ ಓಟ್ ಹಾಕದೇ ಇರಲಿ, ಅವರೆಲ್ಲರೂ ಒಂದೇ ಪಕ್ಷದಿಂದ ನಾವು ರೂಢಿ ಮಾಡ್ಕೊಂಡು ನಾವು ಸುಧಾ ಯಾವುದೇ ಕಿತ್ತಾಟ ಬರ್ದಂಗೆ ನಾವು 5 ವರ್ಷನ ತುಂಬಿಕೊಂಡು ಮುಂದಿನ ಚುನಾವಣೆಗೂ ನಾವೇ ಇಂಥವ್ರಿಂದಲೇ ಹಿಂಗೆ ಈ ರೀತಿ ಇದ್ದರು ಅಂತ ಹೇಳ್ಕೊಂಡು ನಾವು ಜನಕ್ಕೆ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಹೋಗಲ್ಲ. ಸರ್ ಕೊನೆಯದಾಗಿ ಕರ್ನಾಟಕದ ಎಲ್ಲ ಸಮಸ್ತ ಜನತೆಗೆ ಏನು ಸಂದೇಶ ಕೊಡ್ತೀರಾ? ಎಲ್ಲ ಕರ್ನಾಟಕ ಜನತೆಗೂ ಅಂದರೆ ಏನು, ನಮ್ಮ JDS ಪಕ್ಷ ಆಗ್ಬೋದು, ಅಕಸ್ಮಾತ್ ನಮ್ಮ ರೈತರ ಈ ಬೆಳೆ ಆಗ್ಬೋದು, ಇವತ್ತಿನ ಕಾರಣ ಏನು ನಡ್ಕೊಯ್ತಾ ಇರೋ ಹಿಂದಿನ ರಾಜಕಾರಣದಲ್ಲಿ ಮುಂದಿನ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ನೌಕರರು ಸದಸ್ಯರಿಗೂ ನಾನು ಅಭಿನಂದನೆ ಹೇಳ್ತೀವಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಹೀಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾವು ಆಶಿಸ್ತಾ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.